ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತಿಲ್ಲಿ ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಮತ್ತು ಟೇಸ್ಟಿ ಕೂಡ. ನೋಡಿ, ಇವಾಗ ಇದಕ್ಕೆ ಒಂದು ಅರ್ಧ kg ನಾನು ಕಾಟ್ಲಾ ಮೀನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ನೀರು ಹಾಕಿ ನೀಟಾಗಿ ಇದನ್ನೊಂದು 2 ಸಲ ತೊಳ್ಕೊಬೇಕಾಗತ್ತೆ. ಇದ್ರದ್ದು ಸ್ಮೆಲ್ಲೆಲ್ಲ ಇದ್ದರೆ ಹೋಗುತ್ತೆ ಅರಿಶಿನ ಪುಡಿ ಎಲ್ಲ ಹಾಕೋದ್ರಿಂದ. ನೋಡಿ, ಇವಾಗ ಇದು ತೊಳ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ಮಸಾಲೆ ಹಾಕ್ಕೊಬೇಕು. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನೀವು ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ರುಚಿಗೆ ಸ್ವಲ್ಪ ಉಪ್ಪು. ಇದಕ್ಕೇನೆ ಹುಳಿಗೆ ತಕ್ಕಂತೆ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಎರಡು ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ನಿಂಬೆಹಣ್ಣು ರಸನ ಹಿಂಡ್ಕೊತಾ ಇದ್ದೀನಿ. ಇಲ್ಲಿ 1 ನಿಂಬೆಹಣ್ಣು ರಸನ ಹಿಂಡ್ಕೊತಾ ಇದ್ದೀನಿ. ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಿದು. ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು. ಇದನ್ನ ಹಾಕ್ಕೊಂಡಿರೋ ಉಪ್ಪು ಖಾರ ಹುಳಿ ಎಲ್ಲ. ಮಿನಿಮಮ್ ಅಂದರೆ ಇದನ್ನು 1/2 ಅವರ್ ಸೈಡಿಗೆ ಎತ್ತಿಕ್ಕೋಬೇಕು. ಮ್ಯಾಕ್ಸಿಮಮ್ 1 ಅವರ್ ಇಟ್ಕೊಬೋದು. ನೋಡಿ, ಇವಾಗ ಇದಾಗಿದೆ. ಇದಕ್ಕೊಂದು ಮಸಾಲೆ ರುಬ್ಕೋಬೇಕು. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಂಬರೋಣ. ಇದು ಧನಿಯಾ ಕಾಳು 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ 3 ಇದೆ. ಇದು ಶುಂಠಿ 1 ಇಂಚು, ಟೊಮೊಟೊ ಮೀಡಿಯಮ್ ಸೈಜ್ದು 1, ಮೆಣಸು ಅರ್ಧ ಟೇಬಲ್ ಸ್ಪೂನು, ಸಾಸಿವೆ 1/4 ಟೇಬಲ್ ಸ್ಪೂನು, ಜೀರಿಗೆ ಅರ್ಧ ಟೇಬಲ್ ಸ್ಪೂನು, ಬೆಳ್ಳುಳ್ಳಿ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ ಒಂದು 10 ಎಸ್ಳು. ಇದು ಕರಿಬೇವಿನ ಸೊಪ್ಪು 1 ಕಡ್ಡಿಯಷ್ಟು, ತೆಂಗಿನಕಾಯಿ 1 ಹಿಡಿಯಷ್ಟು, ಹಸಿಮೆಣಸಿನ್ಕಾಯಿ 1 ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ. ಇದು ಈರುಳ್ಳಿ ಮೀಡಿಯಮ್ ಸೈಜ್ದು 1 ಈರುಳ್ಳಿ. ಇದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ನೀರಲ್ಲಿ. ಇವಾಗ ಇದಕ್ಕೆ ಮಸಾಲೆನ ಹುರ್ಕೋಬೇಕಾಗತ್ತೆ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ಸ್ವಲ್ಪ ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ಮೊದಲನೇದಾಗಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೀನು ಸಾಂಬಾರಿಗೆ ಕಲರ್ ಕೆಂಪಾಗಿದ್ದರೆ ಚೆನ್ನಾಗಾಗತ್ತೆ, ಅದಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಇದನ್ನು ಹಾಗೆ ಹುರ್ಕೊಳ್ಳಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನ ಹಾಕ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಮೀನಿಗೆ, ನೀವು ನೋಡಿ ಹಾಕ್ಕೊಳ್ಳಿ. ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಜೀರಿಗೆ. ಇದೆಲ್ಲ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕು. ಇದು ಉರಿ ಜಾಸ್ತಿಲಿ ಇಟ್ಕೋಬೇಡಿ, ಇದು ಘಮ ಬರೋ ಥರ ಹುರ್ಕೋಬೇಕಿದು. ಆವಾಗ ಸಾಂಬಾರು ಟೇಸ್ಟ್ ಚೆನ್ನಾಗಾಗತ್ತೆ. ಇವಾಗ ನೋಡಿ, ಇದು ಆಗ್ತಾ ಬರ್ತಿದೆ. ಇವಾಗ ಕೊನೆಯಲ್ಲಿ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯನ ಲಾಸ್ಟಲ್ಲೇ ಹಾಕ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ, ಬೇಗ ಕಪ್ಪಾಗತ್ತದು. ನೋಡಿ, ಇವಾಗ ಇದಾಗಿದೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ಬಿಸಿ ಬಿಸಿ ಇರುವಾಗ ಹಾಕ್ಕೊಬೇಡಿ. ಇದಕ್ಕೆ 1 ಹಿಡಿಯಷ್ಟು ತೆಂಗಿನಕಾಯಿ, ಇದು ಹಸಿ ತೆಂಗಿನಕಾಯಿ, ಕೊಬ್ಬರಿ ಎಲ್ಲ ಹಾಕ್ಕೊಬೇಡಿ, ಚೆನ್ನಾಗಾಗಲ್ಲ. ಇದಕ್ಕೆ ಇವಾಗ ಟೊಮೊಟೊ ಒಂದು ಅರ್ಧ ಅಷ್ಟು ಹಾಕ್ಕೊತಾ ಇದ್ದೀನಿ. ಕೆಲವರು ಟೊಮೊಟೊ ಹಾಕಲ್ಲ ಮೀನು ಸಾಂಬಾರಿಗೆ, ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ, ಹುಳಿನೇ ಜಾಸ್ತಿ ಹಾಕ್ಕೊಳ್ಳಿ. ಇದು ಈರುಳ್ಳಿ 1 ಈರುಳ್ಳಿನಲ್ಲಿ ಅರ್ಧ ಈರುಳ್ಳಿನ ನಾನು ಇಲ್ಲಿ ರುಬ್ಬಕ್ಕೆ ಹಾಕ್ಕೊತಾ ಇದ್ದೀನಿ. ಇದು ಹುಣಸೆಹಣ್ಣು 2 ಗೋಲಿ ಎಷ್ಟು ಗಾತ್ರದ ಹಾಕ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ, ನೋಡಿ ಹಾಕ್ಕೊಳ್ಳಿ. ತುಂಬ ಹುಳಿ ಆದ್ರೂ ಚೆನ್ನಾಗಾಗಲ್ಲ. ಇವಾಗ ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ಆದಷ್ಟು ಪೇಸ್ಟ್ ಥರ ಇರಬೇಕು. ಇವಾಗ ಮೀನು ಸಾರು ಮಾಡೋದಕ್ಕೆ ಮಡಿಕೆ ತೊಗೊಂಡಿದ್ದೀನಿ. ಇಲ್ಲಿ ಮಡಿಕೆಯಲ್ಲೆಲ್ಲ ಮೀನು ಸಾರು ಮಾಡಿದ್ರೆ ತುಂಬ ರುಚಿಯಾಗುತ್ತೆ. ನೋಡಿ, ಇವಾಗ ನಾನೊಂದು ಮಡಿಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಇದು ಬಿಸಿ ಆದಮೇಲೆ ನಾವು ಇದಕ್ಕೆ ಎಣ್ಣೆ ಹಾಕ್ಕೊಬೇಕು. ಎಣ್ಣೆನೇ ಏನು ಜಾಸ್ತಿ ಹಾಕ್ಕೊಡ್ಬೇಡಿ, 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಕೆಲವ್ರು ಮೀನು ಸಾಂಬಾರಿಗೆ ಒಗ್ಗರಣೆನೂ ಹಾಕಲ್ಲ, ಹಾಗೆ ಎಲ್ಲನೂ ಮಸಾಲೆ ಎಲ್ಲ ಹಾಕಿ ಮೀನಲ್ಲಿ ಕುದಿಸ್ಬಿಡ್ತಾರೆ. ನೋಡಿ, ಇವಾಗ ಇಲ್ಲಿ ನಾನು ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬೆಳ್ಳುಳ್ಳಿನ ಕುಟ್ಟಿ ಸಹ ಹಾಕ್ಕೊಬೋದು. ಇದೇನು ಒಗ್ಗರಣೆನಲ್ಲಿ ಫ್ರೈ ಆಗಬೇಕು ಅಂತೇನಿಲ್ಲ. ಇವಾಗ ಇದು ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಾಕೊಂಡಿರೋದು. ಇದು ನಿಮ್ಗೆ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಇದು ಶುಂಠಿ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ. ಇದು ಕರಿಬೇವಿನ ಸೊಪ್ಪು, ಮಿಕ್ಕಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ. ಇದಕ್ಕೇ ಮಿಕ್ಕಿರೋಂಥ ಟೊಮೊಟೊನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿ. ಇದು ಏನು ಒಗ್ಗರಣೆನಲ್ಲಿ ಬೇಯಬೇಕು ಅಂತೇನಿಲ್ಲ. ಇವಾಗ ಇದಕ್ಕೆ ರುಬ್ಬಿಕೊಂಡಿರೋಂಥ ಮಸಾಲ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ 1-2 ಸೆಕೆಂಡ್ ಈ ಥರ ತಿರುಗಿಸ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ಹೆಚ್ಚಿಸ್ಕೊಳ್ಳಿ. ಮೀನು ಸಾಂಬಾರು ತುಂಬ ನೀರಾಗಿದ್ರೂ ಚೆನ್ನಾಗಾಗಲ್ಲ, ತುಂಬ ಮಂದ ಇದ್ರೂ ಚೆನ್ನಾಗಾಗಲ್ಲ. ನಾನಿಲ್ಲಿ ಮುದ್ದೆಗೆ ಮಾಡ್ತಾ ಇರೋದ್ರಿಂದ
ಸ್ವಲ್ಪ ನೀರಾಗಿ ಮಾಡ್ಕೊತಂದರೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಲಿರೋ ಥರ ಮಾಡ್ಕೊತೀರಿ. ಇದು ಮೀನೆಲ್ಲ ಹಾಕಿದ್ಮೇಲೆ ಇದು ಸರಿ ಹೋಗುತ್ತೆ. ಈ ಟೈಮಲ್ಲಿ ನಿಮ್ಗೇನಾದರೂ ಉಪ್ಪು ಕಮ್ಮಿ ಆಯಿತು ಅಂದರೆ ನೀವು ನೋಡಿ ಹಾಕ್ಕೊಳ್ಳಿ ಉಪ್ಪು. ನಾವು ಮೀನಿಗೆ ಅಷ್ಟೇ ಉಪ್ಪು ಹಾಕ್ಕೊಂಡಿದ್ದೀವಿ, ಈ ಸಾಂಬಾರ್ಗೆ ಹಾಕ್ಕೊಂಡಿಲ್ಲ. ಅದಕ್ಕೋಸ್ಕರ ನೀವು ನೋಡ್ಕೊಂಡು ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಳಿ. ಇದು ಹಾಗೆ ಮುಚ್ಚಿಬಿಡಿ, ಇದನ್ನು ಕುದೀಲಿ. ಇದು ಒಂದು ಕುದಿ ಬರಬೇಕಿದು. ನೋಡಿ ಇವಾಗ ಇದು ಕುದೀತಾ ಬಂದಿದೆ. ಈ ಟೈಮಲ್ಲಿ ಇದಕ್ಕೆ ನೀವು ಮೀನನ್ನ ಹಾಕ್ಕೊಳ್ಳಿ. ಎಲ್ಲ ಮೀನು ಒಂದೇ ಸಲ ಹಾಕಿಬಿಡ್ಬೇಡಿ, ಒಂದೊಂದಾಗಿ ಮೀನನ್ನ ಹಾಕ್ಕೊಳ್ಳಿ. ಸಪ್ರೇಟಾಗಿ ಅದು ಒಂದ್ರ ಮೇಲೆ ಒಂದು ಮೀನು ಬಿದ್ದರೆ ಚೆನ್ನಾಗಾಗಲ್ಲ, ಅದು ಕಲಸೋದಂಗೆ ಆಗುತ್ತೆ. ಅದಕ್ಕೋಸ್ಕರ ಮತ್ತು ಮೀನೆಲ್ಲ ಮಾಡಬೇಕಾದ್ರೆ ಆದಷ್ಟು ಈ ಥರ ಅಗ್ಲ ಬಾಯಿ ಇರೋವಂಥ ಪಾತ್ರೆನೇ ತೊಗೊಳ್ಳಿ. ಪಾತ್ರೆ ಅಥವಾ ಮಡಿಕೆ ಇದ್ದರೆ ಚೆನ್ನಾಗಾಗತ್ತೆ. ನೋಡಿ ಇವಾಗ ಮೀನೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಮೀನು ಹಾಕಿದ್ಮೇಲೆ ನೀವು ಇದನ್ನು ಸೌಟಿಂದ ತಿರುಗಿಸೋಕೆ ಹೋಗಬಾರ್ದು, ಎಲ್ಲ ಮೀನು ಕಲಸೋಗುತ್ತೆ. ಅದಕ್ಕೋಸ್ಕರ ಒಂದು ಬಟ್ಟೆ ತಗೊಂಡು ನೀಟಾಗಿ ಇದನ್ನು ಪಾತ್ರೆನೇ ಅಲ್ಲಾಡಿಸ್ಕೊಬೇಕು. ಈಗ ನಾನು ನೋಡಿ ಮಡಿಕೆನೇ ಅಲ್ಲಾಡಿಸ್ತಾ ಇದ್ದೀನಿ. ನಿಧಾನ, ಬಿಸಿ ಇರುತ್ತೆ, ನಿಧಾನವಾಗಿ ಇದನ್ನು ಅಲ್ಲಾಡಿಸಿ, ಆವಾಗ ಚೆನ್ನಾಗಾಗುತ್ತೆ. ನಾವು ಸೌಟ್ ಹಾಕ್ಬಿಟ್ರೆ ಎಲ್ಲ ಕಡೆ ಕಲಸೋದಂಗೆ ಆಗುತ್ತೆ. ಹಾಗೆ ಬಿಟ್ಟರೇನು ಮಸಾಲ ಒಂದೇ ಕಡೆ ಇರುತ್ತೆ, ಎಲ್ಲ ಕಡೆ ಬರಲ್ಲ. ಅದಕ್ಕೋಸ್ಕರ ಇವಾಗ ಇದು ಮುಚ್ಚಳ ಮುಚ್ಚಿ ಒಂದು 2 ಕುದಿ ಕುದಿಸ್ಕೊಳ್ಳಿ. ನೋಡಿ ಇವಾಗ ಅದಾಗಿದೆ. ನೋಡಿ ಚೆನ್ನಾಗಿ ಕುದೀತಾ ಬಂದಿದೆ. ಇವಾಗ ಮತ್ತೆ ಒಂದು ಸಲ ತಿರುಗಿಸ್ತಾ ಇದ್ದೀನಿ. ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೋಬೇಕು ನಾವು. ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ, ನೀಟಾಗಿ ಸೂಪರಾಗಿ ಬಂದಿದೆ. ಮೀನು ಸಾಂಬಾರು ಇದ್ದರೆ 1-2 ತುತ್ತು ಊಟ ಜಾಸ್ತಿನೇ ಹೋಗುತ್ತೆ. ನೋಡಿ ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಎತ್ಕೊಬೇಕಾದ್ರೂ ಅಷ್ಟೇ ನೀಟಾಗಿ ಎತ್ಕೊಳ್ಳಿ, ಎಲ್ಲ ಕಲಸಿದ್ರೆ ಚೆನ್ನಾಗಾಗಲ್ಲ, ಎಲ್ಲ ಅಲ್ಲೇ ಬಿಟ್ಕೊಬಿಡುತ್ತೆ. ನೋಡಿ ಇದು ಮೀನು ಸಾಂಬಾರು. ಕೆಲವು ರೀತಿ ಮಾಡ್ತಾರೆ ಮೀನು ಸಾಂಬಾರು, ನಾವು ಈ ರೀತಿ ಮಾಡ್ತೀವಿ. ಮತ್ತು ಇದೇನು ತೆಂಗಿನಕಾಯಿ ಹಾಕ್ದಲೇ ಮಾಡ್ತೀವಿ, ಚೆನ್ನಾಗಾಗುತ್ತೆ. ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇದು ಮೀನು ಸಾಂಬಾರು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.